ಇನ್ನು ಇಷ್ಟೊಂದೆಲ್ಲ ರಾಮಾಯಣ ಆದಮೇಲೆ SIT ಸುಮ್ಮನಿರಕ್ಕೆ ಸಾಧ್ಯನಾ? SIT ಕೂಡ ನೋಟಿಸ್ ಕೊಡ್ಬೋದು ಅಂತ. ಅನನ್ಯಾ ಭಟ್ ಹೌದು ಅಲ್ವೋ, ಫೋಟೋ ಹೌದು ಅಲ್ವೋ, ಎಲ್ಲಿದ್ದರು, ಎಲ್ಲಿ ಹುಟ್ಟಿದ್ರು, ಏನು ಎತ್ತ, ಎಲ್ಲಿ ಓದಿದ್ರು, ಆಕೆ ಒಂದೊಂದು ಸರಿ ಒಂದೊಂದು ಸಂದರ್ಭದಲ್ಲಿ ಒಂದೊಂದು ಊರು ಹೇಳ್ತಾರೆ. ಕೋಲ್ಕತ್ತಾ ತನಕ ಹೋಗ್ತಾರೆ ಅವರು. SIT ಅವ್ರು ಕೇಳಲಿ, ನಾನು ಕೊಡ್ತೀನಿ, ನಾನು ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಅನ್ನುವಂಥ ಮಾತನ್ನು ಕೂಡ ಆಕೆ ಹೇಳ್ತಾರೆ. ಇಂಥ ಸಂದರ್ಭದಲ್ಲಿ SIT ಸುಮ್ಮನಿರಕ್ಕೆ ಸಾಧ್ಯವೇ ಇಲ್ಲ. ಹೀಗಾಗಿನೇ SIT ಆಕೆಗೆ ನೋಟಿಸ್ ಕೊಡುವಂಥ ಸಾಧ್ಯತೆ ಇದೆ. ನೋಟಿಸ್ ಕೊಟ್ಟಂಥ ಸಂದರ್ಭದಲ್ಲಿ ಈಕೆ ಹೋಗಿ ಎಲ್ಲ ವಿವರಗಳನ್ನು ಕೊಡಬೇಕು. ಈಗಾಗಲೇ ಕೇಸ್ ಬಗ್ಗೆ ಎಲ್ಲ ಮಾಹಿತಿ ಸಂಗ್ರಹ ಮಾಡಿದೆ. ಆಕೆ ಹಿನ್ನೆಲೆ ಏನು, ಕುಟುಂಬಸ್ಥರು ಏನೇನು ಹೇಳ್ತಾ ಇದ್ದಾರೆ, ಯಾರ್ಯಾರು ಏನೇನು ಮಾತಾಡ್ತಾ ಇದ್ದಾರೆ, ಅನನ್ಯಾ ಭಟ್ ಸಂಗತಿಗಳು ಏನೇನು, ಯಾರ ಫೋಟೋ, ಏನು ಕತೆ ಇದು, ನಿಜಕ್ಕೂ ಈ ಫೋಟೋ ಏನಾದರೂ ಮಾರ್ಫ್ ಮಾಡಲಾಗಿದೆಯಾ, ಬೇರೆಯವ್ರ ಫೋಟೋವನ್ನು ತಮ್ಮ ಫೋಟೋ ಅಂತ ಹೇಳಲಾಗ್ತಾ ಇದೆಯಾ? ಯಾಕಂದರೆ ಯಾರು ಅನನ್ಯಾ ಭಟ್ ಅಂತ ಆ ಫೋಟೋ ತೋರಿಸಿದ್ರಲ್ಲ, ಆ ಫೋಟೋ ಅವ್ರದ್ದಲ್ಲ, ಇದು ನನ್ನ ತಂಗಿ ಫೋಟೋ ಇವ್ರು ಹಿಂಗೆ ತೋರಿಸಿದ್ರು ಅಂತ ಕೊಡಂಗರೊಬ್ಬರು ಮಾತಾಡಿದ್ರು, ಅವ್ರ ಸೋದರ. ಒಂದೆರಡು ಸಂಗತಿಗಳ ಇದೆಲ್ಲದರ ಜೊತೆಗೆ ಮೊಹಂತಿ ಅವರು ಅಲ್ಲೇ ಬಿಟ್ಬಿಟ್ಟಿದ್ದಾರೆ. ಏನಾದರೂ ಈ ರೀತಿ ಕೇಸ್ಗಳು ಬಂದಂಥ ಸಂದರ್ಭದಲ್ಲಿ ನನ್ನ ಗಮನಕ್ಕೆ ತನ್ನಿ ಅಂತ ಕೂಡ ಅವ್ರು ಹೇಳಿದ್ದಾರೆ. ಇವತ್ತು ಕೂಡ SIT ತನಿಖೆ ಮುಂದುವರಿಯುತ್ತೆ. ಪ್ರಣವ್ ಮೊಹಂತಿ ಮಂಗಳೂರಿನಲ್ಲೇ ಬಿಟ್ಟಿದ್ದಾರೆ. ಬೆಳ್ತಂಗಡಿ ಠಾಣೆಯಲ್ಲಿ ಅಧಿಕಾರಿಗಳ ಜೊತೆಗೆ ಅವರು ಮೀಟಿಂಗ್ ಕೂಡ ಮಾಡ್ತಾರೆ. ಏನಾದರೂ ಇಂಪಾರ್ಟೆಂಟ್ ಸಂಗತಿಗಳಿದ್ರೆ ನನ್ನ ಗಮನಕ್ಕೆ ತನ್ನಿ ಅನ್ನುವಂಥ ಮಾತು. ಯಾಕಂದರೆ ಈಗ ದೂರು ಕೊಡುವಂಥವ್ರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ನಾವು ನೋಡಿದ್ವಿ, ನೀವು ನೋಡಿದ್ವಿ ಅನ್ನುವಂಥ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇದು ಬನ್ನಿ, ನಮ್ಮ ಪ್ರತಿನಿಧಿ ಅಶೋಕ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಅಶೋಕ್, ಭಾಳ ಗಮನಿಸಬೇಕಾದಂಥ ಸಂಗತಿ ಎಲ್ಲಿಂದ ಎಲ್ಲಿಗೆ ಹೋಗಿ ಮುಟ್ತಾ ಇದೆ ಇದು ಅಂತೇಳಿ ಅಂತ. ಯಾಕಂದರೆ ಆಯಮ್ಮ ಹೇಳ್ತಿರುವಂಥ ಮಾತಿದೆಯಲ್ಲ, ಅದು ಪುಂಖಾನುಪುಂಖವಾಗಿ ಏನೋ ಪೋಣಿಸ್ತಾ ಇದ್ದಾರೆ ಅನ್ನುವಂಥದ್ದು ತುಂಬ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಒಂದು ಸರಿ ಬಹುಶಃ ವಯಸ್ಸು ಕೂಡ ಕಾರಣ ಇರ್ಬೋದು, ನನಗೆ ಗೊತ್ತಿಲ್ಲ. ಒಂದು ಸರಿ ಕೊಟ್ಟಂಥ ಸ್ಟೇಟ್ಮೆಂಟ್ ಇನ್ನೊಂದು ಸರಿಗಿರಲ್ಲ. ಈ ರೀತಿ ಇದೆ ಸ್ಥಿತಿಗತಿಗಳು. ಜೊತೆಗೆ ಏನು ಅಂದರೆ ದೂರು ಕೊಡುವಂಥವ್ರ ಸಂಖ್ಯೆ ಜಾಸ್ತಿ ಆಗಿದೆ. ನಾವು ನೋಡಿದ್ವಿ, ಇವ್ರು ನೋಡಿದ್ವಿ ಅನ್ನುವಂಥ ಮಾತು. ಹೀಗಾಗಿ ಏನು ಅಂತಂದರೆ ಮೊಹಂತಿಯವರು ಅಲ್ಲೇ ಬಿಟ್ಟಿದ್ದಾರೆ. SIT ಅಧಿಕಾರಿಗಳ ಜೊತೆಗೆ ನಿರಂತರವಾದಂಥ ಚರ್ಚೆನಲ್ಲಿದ್ದಾರೆ. ಇವತ್ತಿನ ಬೆಳವಣಿಗೆ ಏನು, ಈಕೆ ಏನಾದರೂ ನೋಟಿಸ್ ಕೊಡ್ತಾರಾ ಸುಜಾತ ಅವರಿಗೆ? ನೋಟಿಸ್ ಕೊಟ್ಟು ಕರೆಸಿಕೊಳ್ಳುವಂಥ ಸಾಧ್ಯತೆಗಳಿದೆಯಾ ಅಶೋಕ್? ಹೌದು ರಂಗನಾಥ್, ಈಗಾಗಲೇ SIT ಮುಖ್ಯಸ್ಥರಾಗಿದ್ದ ಪ್ರಣವ್ ಮೊಹಂತಿ ಅವರು ನಿನ್ನೆ ಸುಮಾರು 7 ಗಂಟೆಗಳ ಕಾಲ ಬೆಳ್ತಂಗಡಿ SIT ಕಚೇರಿಯಲ್ಲೇ ಮೊಕ್ಕಾಂ ಹೂಡಿದ್ರು. ಅಧಿಕಾರಿಗಳ ಜೊತೆ ಸಭೆಯನ್ನು ಕೂಡ ಮಾಡಿದ್ರು. ಪ್ರಮುಖವಾಗಿ ಧರ್ಮಸ್ಥಳದಲ್ಲಿ ಶವ ಹೂತ ಪ್ರಕರಣದ ಜೊತೆಗೆ ಈಗಾಗಲೇ SIT ಸ್ವೀಕಾರ ಮಾಡಿರ್ತಕ್ಕಂಥ ಇತರ ದೂರುಗಳ ಬಗ್ಗೆ ಕೂಡ ಪರಿಶೀಲನೆಯನ್ನು ಮಾಡಿದ್ದಾರೆ. ಪ್ರಮುಖವಾಗಿ ಬಂದಂಥ ದೂರುಗಳ ಬಗ್ಗೆ SIT ಅಧಿಕಾರಿಗಳು ಒಂದು ಸೂಚನೆ ನೀಡಿದ್ದಾರೆ. ಈ ದೂರು ಅರ್ಜಿಗಳು ಏನಿದೆ ಅದರ ಬಗ್ಗೆ ಒಂದು ಹಂತದ ತನಿಖೆಯನ್ನು ನೀವು ಮಾಡಿ, ಅದರಲ್ಲಿ ಸತ್ಯಾಂಶ ಇದೆ ಅಂತ ಕಂಡು ಬಂದರೆ ಅದರ ಬಗ್ಗೆ ಖುದ್ದಾಗಿ ನನ್ನ ಗಮನಕ್ಕೆ ತನ್ನಿ ಎನ್ನುವಂತ ಸೂಚನೆಯನ್ನು ಕೂಡ ನೀಡಿದ್ದಾರೆ. ಪ್ರಮುಖವಾಗಿ ಈಗ ಸದ್ದು ಮಾಡ್ತಿರ್ತಕ್ಕಂಥದ್ದು ಅನನ್ಯಾ ಭಟ್ ನಾಪತ್ತೆ ಪ್ರಕರಣ. ಈ ಪ್ರಕರಣ ಈಗಾಗಲೇ ಅಧಿಕೃತವಾಗಿ SITಗೆ ಹಸ್ತಾಂತರವಾಗಿದೆ. 2 ದಿವಸಗಳ ಹಿಂದೆ ಅಂದರೆ 19ನೇ ತಾರೀಕು ಈ ಪ್ರಕರಣವನ್ನು SITಗೆ ಹಸ್ತಾಂತರಿಸಿ DG ಮತ್ತು IGP ಅವರು ಆದೇಶವನ್ನು ಮಾಡಿದ್ದಾರೆ. ಸೊ ಹೀಗಾಗಿ ಅಧಿಕೃತವಾಗಿ SIT ಈ ಒಂದು ಪ್ರಕರಣದ ತನಿಖೆಯನ್ನು ಕೈಗೆತ್ತಿಕೊಂಡಿದೆ. ಆದರೆ ಯಾವಾಗ ಈ ದೂರರ್ಜಿ ಅಂದರೆ ಜುಲೈ 15ಕ್ಕೆ ಈ ದೂರರ್ಜಿ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಸಲ್ಲಿಕೆ ಆಗುತ್ತೆ. ಅದಾದ್ಮೇಲೆ ಆಲ್ರೆಡಿ SIT ಫಾರ್ಮ್ ಆಗಿರುತ್ತೆ. ಹೀಗಾಗಿ ಆ ಒಂದು ದೂರರ್ಜಿಯ ಬಗ್ಗೆ ಕೂಡ SIT ಅವರು ತುಂಬಾ ಇಂಟ್ರೆಸ್ಟ್ ತಗೊಂಡು ಅದರ ಬಗ್ಗೆ ಒಂದು ಮಾಹಿತಿಯನ್ನು ಕಲೆ ಹಾಕುವಂತ ಕೆಲಸವನ್ನು ಆಲ್ರೆಡಿ ಮಾಡಿದ್ದಾರೆ. ಈ ಸುಜಾತ ಭಟ್ ಯಾರು, ಅನನ್ಯಾ ಭಟ್ ಯಾರು, ಸುಜಾತ ಭಟ್ ದೂರಿನಲ್ಲಿ ಉಲ್ಲೇಖಿಸತಕ್ಕಂಥ ಅಂಶಗಳೇನು, ಸೊ ಇದೆಲ್ಲವನ್ನು ಕೂಡ ವೆರಿಫೈ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಸುಜಾತ ಭಟ್ ಅವರು ಪ್ರಾರಂಭದಲ್ಲಿ ಅನಿಲ್ ಭಟ್ ಎಂಬವರು ಮದುವೆ ಆಗಿದ್ದೇನೆ ಅಂತ ಹೇಳ್ತಾರೆ. ಅದಾದ ಬಳಿಕ ರಿಪ್ಪನ್ಪೇಟೆಯಲ್ಲಿ ಪ್ರಭಾಕರ್ ಎಂಬವರ ಜೊತೆ ಇದೆ ಅಂತಾನೆ ಹೇಳ್ತಾರೆ. ಸೊ ಈ ಹಿನ್ನೆಲೆಯಲ್ಲಿ SIT ಅಧಿಕಾರಿಗಳು ಆಲ್ರೆಡಿ ಈಗ ರಿಪ್ಪನ್ಪೇಟೆಗೆ ಹೋಗಿ ಪ್ರಭಾಕರ್ ಅವರು ಇದ್ದಂತ ಮನೆ ಮತ್ತು ಅವರ ಸುತ್ತಮುತ್ತಲಿನವರು ಮತ್ತು ಅವರ ಸಂಬಂಧಿಕರು ಯಾರಿದ್ದಾರೆ ಅವರೆಲ್ಲರಿಂದಲೂ ಕೂಡ ಹೇಳಿಕೆಯನ್ನು ಪಡೆಯುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ಈ ನಡುವೆ ಅನನ್ಯಾ ಭಟ್ 2003ರಲ್ಲಿ ಮಣಿಪಾಲದ ಒಂದು ಖಾಸಗಿ ಮೆಡಿಕಲ್ ಕಾಲೇಜ್ನಲ್ಲಿ ವೈದ್ಯಕೀಯ ಪದವಿ ಕಲಿತಾ ಇದ್ರು. ಸೊ ಅಲ್ಲಿಂದ ಧರ್ಮಸ್ಥಳಕ್ಕೆ ಬಂದವರು ಮಿಸ್ ಆದ್ರು ಅಂತ ಹೇಳಿ ಕಂಪ್ಲೇಂಟ್ ಅನ್ನು ಉಲ್ಲೇಖಿಸಿರುವಂತದ್ದು. ಸೊ 2003ರಲ್ಲಿ ಅಲ್ಲಿ ಮಣಿಪಾಲದ ಏನು ಪ್ರಸಿದ್ಧ ವೈದ್ಯಕೀಯ ಕಾಲೇಜ್ ಎಂದೆ ಅಲ್ಲಿ ಅನನ್ಯಾ ಭಟ್ ಎಂಬವರ ಅಡ್ಮಿಷನ್ ಆಗಿದ್ಯಾ, ಸೊ ಈ ಹಿನ್ನೆಲೆ ಕೂಡ ದಾಖಲೆಯನ್ನು ತೆಗೆಯುವಂತ ಕೆಲಸವನ್ನು ಮಾಡಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಇವತ್ತು ಸುಜಾತ ಭಟ್ ಅವರಿಗೆ SIT ನೋಟಿಸ್ ಮಾಡಿ ಅವರಿಗೆ ವಿಚಾರಣೆಗೆ ಕರೆಯುವಂತ ಸಾಧ್ಯತೆ ಇದೆ. ಸೊ ನೋಟಿಸ್ ನಲ್ಲಿ ಪ್ರಮುಖವಾಗಿ ಈಕೆ ದೂರಿನಲ್ಲಿ ಉಲ್ಲೇಖಿಸತಕ್ಕಂಥ ಎಲ್ಲಾ ಅಂಶಗಳ ಬಗ್ಗೆಯೂ ಕೂಡ ಅವರಿಂದ ಕ್ಲಾರಿಟಿಯನ್ನು ಪಡೆದುಕೊಳ್ಳುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ರಂಗನಾಥ್, ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ನಮಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ, ವಾಕ್ ಸ್ವಾತಂತ್ರ್ಯ ಇದೆ, ನಾವು ಯಾರ ಬಗ್ಗೆ ಏನು ಬೇಕಾದರೂ ಮಾತಾಡ್ತೀವಿ. ಸಣ್ಣ ಸಣ್ಣ ನಾಯಕರು ಕೂಡ ದೊಡ್ಡ ದೊಡ್ಡ ನಾಯಕರನ್ನ ಕಟ್ಕಟ್ಟ ಮಾತಾಡ್ಬೋದು. ಮೋದಿಯನ್ನು ಕೂಡ ಫ್ರಾಡ್ ಅನ್ಬೋದು. ನಜೀರ್ ಅಹಮದ್ ಮಾಡಿದ್ದು ಅದನ್ನೇ. ಹೀಗಾಗಿ ಪ್ರತಿಭಟನೆ ಆಯಿತು. ಅದಾದಮೇಲೆ ಇವರು ಕ್ಷಮೆ ಕೇಳಿದರು. ಅಲ್ಲಿ ತನಕ ಬಂದಿದೆ.